ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮೇ 27ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಅನ್ನುವಂತಹ ಚಲನಚಿತ್ರದ ನಿರ್ದೇಶಕರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಪಾಯಲ್ ಕಪಾಡಿಯಾ, ಅನಸೂಯ ಸೆನ್ಗುಪ್ತಾ, ಮಲ್ಹೋತ್ರಾ, ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಅನ್ನುವಂತಹ ಚಲನಚಿತ್ರದ ನಿರ್ದೇಶಕರು ಪಾಯಲ್ ಕಪಾಡಿಯಾ ಆಗ್ತಾರೆ. ಯಾಕೆ ಪಾಯಲ್ ಕಪಾಡಿಯಾ ಆಗಿರಬಹುದು ಅಥವಾ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಅನ್ನುವಂತಹ ಚಲನಚಿತ್ರ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ಕಾನ್ಸ್ ಚಲನಚಿತ್ರೋತ್ಸವ ನಡೆಯುತ್ತೆ. ಈ ಒಂದು ಫಿಲಂ ಫೆಸ್ಟಿವಲ್ ನಲ್ಲಿ ಭಾರತಕ್ಕೆ 2 ಪ್ರಶಸ್ತಿಗಳು ಬಂದಿದೆ. ಸೊ ಮೊದಲೇದಾಗಿ ಪಾಯಲ್ ಕಪಾಡಿಯಾ ಅವರು ನಿರ್ದೇಶನ ಮಾಡಿರುವಂತಹ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಅನ್ನುವಂತಹ ಚಲನಚಿತ್ರಕ್ಕೆ ಗ್ರ್ಯಾನ್ ಫ್ರೀ ಪ್ರಶಸ್ತಿ ಬಂದಿರುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಗ್ರ್ಯಾನ್ ಫ್ರೀ ಪ್ರಶಸ್ತಿ ಯಾವ ಚಲನಚಿತ್ರಕ್ಕೆ ಬಂದಿದೆ ಅಂತ ಕೂಡ ಕೇಳಬಹುದು. ನೆನಪಿನಲ್ಲಿ ಇಟ್ಕೋಬೇಕು, ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಅನ್ನುವಂತಹ ಚಲನಚಿತ್ರ ಇದು ದಾದಿಯೊಬ್ಬರ ಕಥೆಯನ್ನ ಹೇಳುವಂತಹ ಚಲನಚಿತ್ರ ಆಗುತ್ತೆ. ಸೊ ಇದೇ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತಕ್ಕೆ ಇನ್ನೊಂದು ಪ್ರಶಸ್ತಿ ಬರುತ್ತೆ. ಬಲ್ಗೇರಿಯನ್ ಚಿತ್ರ ಆಗಿರುವಂತಹ ಶೇಮ್ಲೆಸ್, ಈ ಒಂದು ಚಲನಚಿತ್ರದಲ್ಲಿ ನಟನೆಗಾಗಿ ಅನಸೂಯ ಸೆನ್ಗುಪ್ತಾ ಅವರಿಗೆ ಅತ್ಯುತ್ತಮ ನಟಿ ಅನ್ನುವಂತಹ ಪ್ರಶಸ್ತಿ ಕೂಡ ಬಂದಿರುತ್ತೆ. 2 ಪಾಯಿಂಟ್ಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಅಮೆರಿಕ ಭಾರತ ವಾಣಿಜ್ಯ ಬಾಹ್ಯಾಕಾಶ ಸಹಕಾರ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು ದೆಹಲಿ, ಗುಜರಾತ್, ಹೈದರಾಬಾದ್, ಬೆಂಗಳೂರು. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ವಾಣಿಜ್ಯ ಬಾಹ್ಯಾಕಾಶದ ಸಹಕಾರ ಸಮ್ಮೇಳನ ನಡೆಯಿತು. ಏನು ಈ ಉದ್ದೇಶ, ಈ ಸಹಕಾರ ಸಮ್ಮೇಳನದ ಉದ್ದೇಶ ಅಂತಂದ್ರೆ, 2 ದೇಶಗಳ ನಡುವೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಸಹಯೋಗದ ಕುರಿತು ಚರ್ಚೆ ಮಾಡ್ತಾರೆ. ಸೊ ಪರಸ್ಪರ ಸಹಯೋಗದ ಕುರಿತು ಈ ಒಂದು ಸಮ್ಮೇಳನದಲ್ಲಿ ಚರ್ಚೆ ಆಯ್ತು. ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳೋದೇನು ಅಂತಂದ್ರೆ ಪ್ಲೇಸ್ ಅನ್ನ ಕೇಳ್ತಾರೆ, ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಬೆಂಗಳೂರಿನಲ್ಲಿ ನಡೀತು. ಮುಂದಿನ ಪ್ರಶ್ನೆ, ನಿಸಾರ್ ಉಪಗ್ರಹ ಈ ಕೆಳಗಿನ ಯಾವುದರ ಮೇಲೆ ನಿಗಾ ವಹಿಸುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಪರಿಸರ ವ್ಯವಸ್ಥೆ, ಭೂಮಿಯ ಮೇಲ್ಮೈ, ಪ್ರಕೃತಿ ವಿಕೋಪ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೇಲಿನ ಎಲ್ಲವೂ ಕೂಡ ಆಗುತ್ತೆ. ಪರಿಸರ ವ್ಯವಸ್ಥೆ, ಭೂಮಿಯ ಮೇಲ್ಮೈ, ಪ್ರಕೃತಿ ವಿಕೋಪ, ಸಮುದ್ರ ಮಟ್ಟದ ಏರಿಕೆ, ಭೂಮಿಯ ಹಿಮಾವರಣ ಅಂದ್ರೆ ಕ್ರಯೋಸ್ಪಿಯರ್. ಸೊ ಈ ರೀತಿ ಎಲ್ಲಾ ಸಂಪನ್ಮೂಲಗಳ ಮೇಲೆ ನಿಗಾ ಮಾಡುತ್ತೆ ಈ ಒಂದು ನಿಸಾರ್ ಉಪಗ್ರಹ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗ್ತಾ ಇದೆ. ಸೊ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಅದರ ಯೂಸಸ್ ಕೇಳ್ತಾರೆ, ಅಥವಾ ನಿಮ್ಮ KS ಮೇನ್ಸ್ ನಲ್ಲೂ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಸೊ ಉಪಗ್ರಹಗಳ ಯೂಸಸ್ ಅನ್ನ ಬರೀರಿ, ಅಥವಾ ನಿಸಾರ್ ಉಪಗ್ರಹದ ಕುರಿತು 250 ಪದಗಳಿಗೆ ಮೀರದಂತೆ ಬರೀರಿ, ಅಥವಾ ಅದರ ಪಾಸಿಟಿವ್ಸ್ ಗಳನ್ನ ಬರೀರಿ. ಈ ರೀತಿ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೊ ಈ ನಿಸಾರ್ ಉಪಗ್ರಹ ಏನಿದೆ, ನಾಸಾ ಮತ್ತು ಇಸ್ರೋ ನಡುವಿನ ಭೂ ಪರಿವೀಕ್ಷಣಾ ಮಿಷನ್ ಆಗುತ್ತೆ. ಸೊ 2 ಬಾಹ್ಯಾಕಾಶ ಸಂಸ್ಥೆ, ಭಾರತದ ಇಸ್ರೋ, ಅಮೆರಿಕದ ನಾಸಾ. ಸೊ 2 ಒಂದು ಬಾಹ್ಯಾಕಾಶ ಸಂಸ್ಥೆಗಳ ಭೂ ಪರಿವೀಕ್ಷಣಾ ಮಿಷನ್ ಇದು ನಿಸಾರ್ ಆಗುತ್ತೆ. ಮತ್ತು ಇತ್ತೀಚೆಗೆ ಭಾರತ ಏನ್ ಮಾಡ್ತಾ ಇದೆ, ಭಾರತದ ಗಗನಯಾತ್ರಿಗಳಿಗೆ ಮುಂದಿನ ವರ್ಷ ಭಾರತ ಮತ್ತು ಅಮೆರಿಕದ ಸಹಯೋಗದಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ತಾ ಇದ್ದಾರೆ. ಯಾರು? ಭಾರತದ ಗಗನಯಾತ್ರಿಗಳು. ಸೊ ಅವರಿಗೆ ಅಮೆರಿಕದ ಒಂದು ನಾಸಾ ಸಂಸ್ಥೆ ಏನ್ ಮಾಡ್ತಾ ಇದೆ, ತರಬೇತಿಯನ್ನ ಕೂಡ ಕೊಡ್ತಾ ಇದೆ. ಆ ಪಾಯಿಂಟ್ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ.
ಮುಂದಿನ ಪ್ರಶ್ನೆ, ತೈವಾನ್ಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ. ಫಸ್ಟ್ ಪಾಯಿಂಟ್ ನೋಡೋಣ. ತೈವಾನ್ನ ರಾಜಧಾನಿ ತೈಪೆ. ತೈವಾನ್ಗೆ ಫಾರ್ಮೋಸಾ ಎಂದು ಸಹ ಕರೆಯುತ್ತಾರೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ. ತೈವಾನ್ನ ರಾಜಧಾನಿ ತೈಪೆ ಆಗುತ್ತೆ. ತೈವಾನ್ಗೆ ಫಾರ್ಮೋಸಾ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ತೈವಾನ್ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಚೀನಾ ಸೇನೆ ಏನ್ ಮಾಡ್ತಾ ಇದೆ, ತೈವಾನ್ನ ಸುತ್ತಮುತ್ತ ಪ್ರದೇಶದಲ್ಲಿ ರೀಸೆಂಟ್ ಆಗಿ ಜಂಟಿ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಯಾಕೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ ಅಂತಂದ್ರೆ, ತೈವಾನ್ ತನ್ನ ಭೂಭಾಗ ಅಂತ ಹೇಳಿ ಚೀನಾ ಹೇಳಿಕೊಳ್ಳುತ್ತೆ. ಆದ್ರೆ ತೈವಾನ್ನ ಹೊಸ ಅಧ್ಯಕ್ಷರಾಗಿರುವಂತಹ ಲೈ ಚಿಂಗ್ ಏನ್ ಮಾಡಿದ್ದಾರೆ, ಚೀನಾದ ಈ ಸಾರ್ವಭೌಮತ್ವ ಹಕ್ಕೇನಿದೆ ಅದನ್ನ ನಿರಾಕರಣೆ ಮಾಡ್ತಾರೆ. ಸೊ ಇಲ್ಲಿ ತೈವಾನ್ ಚೀನಾದ ಭಾಗ ಅಲ್ಲ, ಅದು ತನ್ನದೇ ಆದಂತಹ ಸಾರ್ವಭೌಮತ್ವವನ್ನ ಹೊಂದಿದೆ ಅಂತ ಹೇಳಿ ತೈವಾನ್ನ ಹೊಸ ಅಧ್ಯಕ್ಷರಾಗಿರುವಂತಹ ಲೈ ಚಿಂಗ್ ಅವರು ಒಂದು ಪ್ರತಿಪಾದನೆ ಮಾಡ್ತಾರೆ. ಆದ್ರೆ ಚೀನಾ ಏನ್ ಹೇಳುತ್ತೆ, ಅವಶ್ಯಕತೆ ಬಿದ್ರೆ ತನ್ನ ಸೇನೆಯನ್ನ ಬಳಸ್ಕೊಂಡು ತೈವಾನ್ ಅನ್ನ ನಾವು ವಶಪಡಿಸ್ಕೋತೀವಿ ಅಂತ ಹೇಳಿ ಒಂದು ಸಮರಾಭ್ಯಾಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸುದ್ದಿಯಲ್ಲಿ ಇದೆ. ಮತ್ತು ಜಾಗತಿಕ ನಕ್ಷೆನ ನಾವು ನೋಡಿದಾಗ ಚೀನಾ ಈ ಒಂದು ಭಾಗದಲ್ಲಿ ಬರುತ್ತೆ, ತೈವಾನ್ ಈ ಭಾಗದಲ್ಲಿ ಬರುತ್ತೆ. ಸೊ ತೈವಾನ್ನ ರಾಜಧಾನಿ ಯಾವುದು? ತೈಪೆ ತೈವಾನ್ನ ರಾಜಧಾನಿ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಜ್ಯೋತಿ ಸುರೇಖಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಕ್ರಿಕೆಟ್, ಆರ್ಚರಿ, ಫುಟ್ಬಾಲ್, ಕಬಡ್ಡಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಆರ್ಚರಿ ಕ್ರೀಡೆಗೆ ಸಂಬಂಧಪಡ್ತಾರೆ. ರೀಸೆಂಟ್ ಆಗಿ ದಕ್ಷಿಣ ಕೊರಿಯಾದ ಎಚೆಆನ್ ನಲ್ಲಿ ಒಂದು ಆರ್ಚರಿ ವಿಶ್ವಕಪ್ ನಡೀತು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಆರ್ಚರಿ ವಿಶ್ವಕಪ್ ಎಲ್ಲಿ ನಡೆಯಿತು ಅಂತ. ದಕ್ಷಿಣ ಕೊರಿಯಾದ ಎಚೆಆನ್ ನಲ್ಲಿ ಆರ್ಚರಿ ವಿಶ್ವಕಪ್ ನಡೆಯುತ್ತೆ. ಈ ಒಂದು ಇವೆಂಟ್ ನಲ್ಲಿ ಜ್ಯೋತಿ ಸುರೇಖಾ ಅವರು, ಪರ್ನೀತ್ ಕೌರ್ ಮತ್ತು ಅದಿತಿ ಸ್ವಾಮಿ ಅವರು ಒಳಗೊಂಡಂತೆ ಈ ಮಹಿಳೆಯರ ವಿಭಾಗ ಏನಿದೆ ಅದು ಒಂದು ಚಿನ್ನದ ಪದಕವನ್ನ ಪಡ್ಕೊಂಡಿರುತ್ತೆ. ಹಾಗಾಗಿ ಇವರು ಸುದ್ದಿಯಲ್ಲಿ ಇದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಡೆದ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಎಷ್ಟು ಪದಕ ಜಯಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು 10 ಪದಕ, 12 ಪದಕ, 15 ಪದಕ, 17 ಪದಕ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟ್ ಆಗಿ ಜಪಾನ್ನ ಕೋಬ್ ನಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಸೊ ಈ ಇವೆಂಟ್ ನಲ್ಲಿ ಭಾರತ ಒಂದು 17 ಪದಕಗಳನ್ನ ಪಡ್ಕೊಳ್ಳುತ್ತೆ. 17 ಪದಕ ಟೋಟಲ್ ಆಗಿ 17 ಪದಕ ಪಡ್ಕೊಳ್ಳುತ್ತೆ. ಪದಕ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಷ್ಟನೇ ಸ್ಥಾನದಲ್ಲಿದೆ ಅಂತ. 6ನೇ ಸ್ಥಾನದಲ್ಲಿದೆ. ಸೊ ಈ 17 ಪದಕಗಳಲ್ಲಿ 6 ಚಿನ್ನದ ಪದಕ ಇರುತ್ತೆ, 5 ಬೆಳ್ಳಿ ಪದಕ ಇರುತ್ತೆ ಮತ್ತು 6 ಕಂಚಿನ ಪದಕ ಇರುತ್ತೆ. ಸೊ ಟೋಟಲ್ ಆಗಿ 17 ಪದಕಗಳನ್ನ ಪಡ್ಕೊಂಡಿರ್ತಾರೆ. ಸೊ ಪದಕ ಪಟ್ಟಿಯಲ್ಲಿ ಚೀನಾ 1ನೇ ಸ್ಥಾನದಲ್ಲಿರುತ್ತೆ, 87 ಪದಕಗಳನ್ನ ಪಡ್ಕೊಂಡಿರುತ್ತೆ. ಬ್ರೆಜಿಲ್ 2ನೇ ಸ್ಥಾನದಲ್ಲಿ ಬರುತ್ತೆ. ಎಷ್ಟು ಪದಕ? ಬ್ರೆಜಿಲ್ 42 ಪದಕಗಳನ್ನ ಪಡ್ಕೊಂಡಿರುತ್ತೆ. ಎಕ್ಸಾಮ್ ನಲ್ಲಿ ಕೆಲವೊಂದು ಬಾರಿ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಅಂತ ಕೂಡ ಕೇಳಬಹುದು. ಸೊ ಬ್ರೆಜಿಲ್ 2ನೇ ಸ್ಥಾನದಲ್ಲಿ ಬರುತ್ತೆ. ಸೊ ಮುಂದಿನ ಪ್ರಶ್ನೆ, ದೇಶದಲ್ಲೇ ಅಧಿಕ ತಾಪಮಾನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ದಾಖಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಗುಜರಾತ್, ರಾಜಸ್ಥಾನ್, ಕರ್ನಾಟಕ, ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ರಾಜಸ್ಥಾನದ ಪಲೋಡಿಯಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ದಾಖಲಾಗಿರುತ್ತೆ. ಸೊ ಇದು 2024ರಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾದ ಒಂದು ಪ್ರಮಾಣ ಆಗುತ್ತೆ. ಎಲ್ಲಿ? ರಾಜಸ್ಥಾನದ ಪಲೋಡಿಯಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗಿದೆ. ಸೊ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಸ್ಟೇಟ್ ಅನ್ನ ಕೇಳ್ತಾರೆ. ಯಾವ ಸ್ಟೇಟ್ ನಲ್ಲಿ ದಾಖಲಾಯಿತು ಅಂದ್ರೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿತ್ತು. ಸೊ ದಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇರುತ್ತೆ. ಸೊ ಜಾಯಿನ್ ಬಟನ್ ಅಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ಸಹ ತಾವಿಲ್ಲಿ ನೋಡಬಹುದು. ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ಇರುತ್ತೆ ಮತ್ತು ಜಾಲತಾಣ ಕೂಡ ಇರುತ್ತೆ. ತಾವೇನಾದ್ರೂ KS, PSI, PC, PDO, VAO ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮನೆಯಲ್ಲಿ ಕುಳಿತೇ ತಯಾರಿನ ಮಾಡಬಹುದು. ವಿತ್ ದ ಹೆಲ್ಪ್ ಆಫ್ ಜಾಯಿನ್ ಟು ಲರ್ನ್ ನಿಮ್ಮ ಪ್ರಿಪರೇಷನ್ ಅನ್ನ ಮತ್ತಷ್ಟು ಸ್ಮಾರ್ಟ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.